ಮಿತ್ರರೇ ನಮಸ್ಕಾರ. ಮಿತ್ರರೇ, ಈ ದೇಶದಲ್ಲಿ ಒಂದು ದೊಡ್ಡ ಬದಲಾವಣೆ ಅಥವಾ ಒಂದು ದೊಡ್ಡ ಅಭಿಯಾನಕ್ಕೆ ಸುಪ್ರೀಂ ಕೋರ್ಟ್ ಹಸಿರು ನಿಶಾನೆ ತೋರಿಸಿದೆ. ಹೀಗಂತ ನನಗಂತೂ ಅನ್ನಿಸ್ತಾ ಇದೆ. ಯಾಕೆ ಕೇಳಿದ್ರೆ, ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಒಂದು ತೀರ್ಪು ಈ ದೇಶದಲ್ಲಿ ಮಹತ್ವದ ಒಂದಷ್ಟು ಬದಲಾವಣೆಗೆ ಕಾರಣ ಆಗುತ್ತೆ. ನಾನು ಯಾವುದ್ರ ಬಗ್ಗೆ ಈ ಮಾತನಾಡ್ತಾ ಇದ್ದೀನಿ ಅಂತಂದರೆ, ಕಳೆದ ಕೆಲ ದಿನಗಳಿಂದ ಬಿಹಾರದ ಒಂದು ವಿಚಾರ ದೇಶ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ವಿಪಕ್ಷಗಳು ಬೊಬ್ಬೆ ಹೊಡಿತಾ ಇದ್ವು. ಅದಕ್ಕೆ ಕಾರಣ ಆಗಿದ್ದೇನು ಕೇಳಿದ್ರೆ, ಬಿಹಾರದಲ್ಲಿ ಕೇಂದ್ರ ಚುನಾವಣಾ ಆಯೋಗ ಕೈಗೊಂಡಂತಹ ಒಂದು ತೀರ್ಮಾನ. ಬಿಹಾರದ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡೋದಕ್ಕೆ ಕೇಂದ್ರ ಚುನಾವಣಾ ಆಯೋಗ ನಿರ್ಧಾರ ಮಾಡಿತ್ತು. ಇದರ ವಿರುದ್ಧವಾಗಿ ವಿಪಕ್ಷಗಳು ಸಿಡಿದೆದ್ಬಿಟ್ಟಿದ್ವು. ವೋಟರ್ ಲಿಸ್ಟ್ ಅನ್ನ ಮ್ಯಾನಿಪುಲೇಟ್ ಮಾಡಲಾಗ್ತಾ ಇದೆ. ಮೋದಿ ಮತ್ತು ಬಿಜೆಪಿಗೆ ಅನುಕೂಲ ಮಾಡೋದಕ್ಕೋಸ್ಕರವಾಗಿ ಚುನಾವಣಾ ಆಯೋಗ ಈ ಒಂದು ಪರಿಷ್ಕರಣೆಗೆ ಕೈ ಹಾಕಿದೆ, ಹೀಗಂತ ವಿಪಕ್ಷಗಳು ಆರೋಪ ಮಾಡ್ತಾ ಇದ್ವು. ಕೇವಲ ಆರೋಪ ಮಾತ್ರ ಅಲ್ಲ, ಅವರು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡಿದ್ರು. ಬಿಹಾರದಲ್ಲಿ ಬಂದ್ ಆಚರಣೆ ಮಾಡಲಾಗಿತ್ತು, ಬಿಹಾರದಲ್ಲಿ ರಸ್ತೆ ತಡೆ ಮಾಡಲಾಗಿತ್ತು, ದೇಶದಾದ್ಯಂತ ಈ ಬಗ್ಗೆ ಪ್ರತಿಭಟನೆ ಮಾಡುವಂತಹ ಬೆದರಿಕೆಗಳನ್ನು ಹಾಕಲಾಗಿತ್ತು. ರಾಹುಲ್ ಗಾಂಧಿ ಅಂತೂ ಇದು ಸಂವಿಧಾನದ ಮೇಲಿನ ದಬ್ಬಾಳಿಕೆ ಅಂತ ಹೇಳಿ ಹೋದಲ್ಲಿ ಬಂದಲ್ಲಿ ಹೇಳ್ಕೊಂಡು ತಿರುಗಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ರು. ಇದೆಲ್ಲದರ ನಡುವೆ ಇದಕ್ಕೆ ಬ್ರೇಕ್ ಹಾಕಬೇಕು ಅಂತ ಹೇಳಿ 9 ಪಕ್ಷಗಳು ಸೇರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಕೂಡ ಸಲ್ಲಿಸಿದ್ವು. ಒಂದಲ್ಲ ಎರಡಲ್ಲ 9 ಪಕ್ಷಗಳು ಅರ್ಜಿ ಸಲ್ಲಿಸಿದ್ವು. ಬಿಹಾರಕ್ಕೂ ಅದಕ್ಕೂ ಸಂಬಂಧ ಇಲ್ಲದೆ ಇದ್ರೂ ಕೂಡ ಅಂತಹ ಪಕ್ಷಗಳು ಕೂಡ ಸುಪ್ರೀಂ ಕೋರ್ಟ್ನ ಕದ ತಟ್ಟಿದ್ವು. ಒಂದು ಕಡೆ ಕಾಂಗ್ರೆಸ್ ಪಕ್ಷ, ಆರ್ಜೆಡಿ, ಸಿಪಿಐ, ಜೆಎಂಎಂ, ಟಿಎಂಸಿ, ಎನ್ಸಿಪಿ, ಡಿಎಂಕೆ, ಶಿವಸೇನೆಯ ಉದ್ಧವ್ ಠಾಕ್ರೆ ಬಣ ಹಾಗೂ ಸಮಾಜವಾದಿ ಪಕ್ಷ ಇವರೆಲ್ಲರೂ ಸೇರ್ಕೊಂಡು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ರು. ಚುನಾವಣಾ ಆಯೋಗದ ಈ ಕ್ರಮಕ್ಕೆ ಬ್ರೇಕ್ ಹಾಕಬೇಕು, ಮತದಾರರ ಪಟ್ಟಿ ಪರಿಶೀಲನೆ ಆಗಬಾರದು, ಇಲ್ಲಿ ದೊಡ್ಡ ಅಕ್ರಮ ಆಗ್ತಾ ಇದೆ, ಇಲ್ಲಿ ಕೇಂದ್ರ ಸರ್ಕಾರದ ಅಣತಿಯಂತೆ ಚುನಾವಣಾ ಆಯೋಗ ನಡೆದುಕೊಳ್ತಾ ಇದೆ, ಅವರಿಗೆ ಅಧಿಕಾರವೇ ಇಲ್ಲ, ಈ ರೀತಿಯಾಗಿ ವಾದ ಮಂಡಿಸಿದ್ರು. ಆದ್ರೆ ಇವರ ಅದ್ಭುತವಾದಂತಹ ವಾದವನ್ನ ಕೇಳಿಸಿಕೊಂಡಂತಹ ಸುಪ್ರೀಂ ಕೋರ್ಟ್ನ ಏಕಸದಸ್ಯ ಪೀಠ ಒಂದು ಮಹತ್ವವಾದಂತಹ ತೀರ್ಪು ಕೊಟ್ಟಿದೆ. ಚುನಾವಣಾ ಆಯೋಗ ನಡೆಸ್ತಾ ಇರುವಂತಹ ಈ ಮತದಾರರ ಪಟ್ಟಿ ಪರಿಷ್ಕರಣೆ ಯೋಜನೆಗೆ ನಾವು ಯಾವುದೇ ರೀತಿಯಲ್ಲೂ ತಡೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅವರು ಸಂವಿಧಾನದತ್ತವಾದಂತಹ ಕೆಲಸ ಮಾಡ್ತಾ ಇದ್ದಾರೆ, ಇದಕ್ಕೆ ಬ್ರೇಕ್ ಹಾಕೋದಕ್ಕೆ ನಮಗೂ ಕೂಡ ಅಧಿಕಾರ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಈ 9 ಪಕ್ಷಗಳಿಗೆ ಸುಪ್ರೀಂ ಕೋರ್ಟ್ ಕಪಾಳ ಮೋಕ್ಷ ಮಾಡಿದೆ. ನೀವು ಹೇಳ್ತಿರುವಂತಹ ವಾದದಲ್ಲಿ ಯಾವುದೇ ರೀತಿಯಲ್ಲಿ ಹುರುಳಿಲ್ಲ ಅಂತ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟ ಶಬ್ದಗಳಲ್ಲಿ ಹೇಳಿದೆ. ಇಷ್ಟಾದರೂ ಸಹ ವಿಪಕ್ಷಗಳು ಸಂಭ್ರಮದಲ್ಲಿ ಮುಳುಗಿದಾವೆ, ನಮಗೆ ದೊಡ್ಡ ಜಯ ಸಿಕ್ತು ಅಂತ. ಇದು ಇತ್ತೀಚಿನ ಒಂದು ವಿಚಿತ್ರ ಸನ್ನಿವೇಶ. ಈ ಸೋತವರು ಸಂಭ್ರಮ ವ್ಯಕ್ತಪಡಿಸುವಂತಹದ್ದು. ಅದು ವಕ್ಫ್ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಂತಹ ಸಂದರ್ಭದಲ್ಲೂ ಕೂಡ ಇದೇ ಆಯಿತು. ಆನಂತರ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧ ನಡೀತಲ್ಲ, ಆಪರೇಷನ್ ಸಿಂಧೂರ, ಆ ಸಂದರ್ಭದಲ್ಲೂ ವಧೆ ತಿಂದಂತಹ ಪಾಕಿಸ್ತಾನ ಸಂಭ್ರಮದಲ್ಲಿ ಮುಳುಗಿತ್ತು. ಇಸ್ರೇಲ್ನಿಂದ ಆಪರಿಯಾಗಿ ಹೊಡೆತ ತಿಂದಂತಹ ಇರಾನ್ ಯುದ್ಧ ನಿಲ್ತಿದ್ದಂತೆ ನಾವು ಗೆದ್ವಿ ಅಂತ ಸಂಭ್ರಮದಲ್ಲಿ ತೇಲ್ತಾ ಇದ್ರು. ಹಾಗೆ ಈಗ ಮತದಾರರ ಪಟ್ಟಿಯ ಪರಿಷ್ಕರಣೆಯನ್ನ ನಿಲ್ಲಿಸೋದಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ಚೀಮಾರಿ ಹಾಕ್ಸ್ಕೊಂಡು ಬಂದರೂ ಕೂಡ ನಮಗೆ ದೊಡ್ಡ ಗೆಲುವು ಸಿಕ್ಕಿದೆ ಅಂತ ವಿಪಕ್ಷಗಳು ಹೇಳ್ತಾ ಇದ್ದಾವೆ. ಮಿತ್ರರೇ, ಇದೊಂದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಸುಪ್ರೀಂ ಕೋರ್ಟ್ನಲ್ಲಿ ಏನೇನಾಯ್ತು ಅಂತ ಚಿಕ್ಕದಾಗಿ ನಿಮ್ಗೆ ಹೇಳ್ತೀನಿ, ಆ ಬಗ್ಗೆ ನಿಮಗೆ ಮಾಹಿತಿ ಇರುತ್ತೆ. ಆದರೆ ಇದು ಇನ್ನೊಂದು ಕಾರಣಕ್ಕೋಸ್ಕರವಾಗಿ ತೀರಾ ಇಂಪಾರ್ಟೆಂಟ್ ಆಗುತ್ತೆ. ಇಡೀ ದೇಶದ ಮೇಲೆ ಇದು ಪರಿಣಾಮ ಬೀರುತ್ತೆ. ಯಾಕೋಸ್ಕರವಾಗಿ ವಿಪಕ್ಷಗಳೆಲ್ಲ ಒಂದಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ವು, ಮುಂದೇನಾಗಬಹುದು, ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ನ ಈ ತೀರ್ಪು ಯಾವ ಮಟ್ಟಿನ ಬಲವನ್ನು ತಂದುಕೊಡುತ್ತೆ, ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ನಿಮಗೆ ನಾನು ಅವತ್ತೇ ವಿಡಿಯೋ ಮಾಡಿ ತಿಳಿಸಿದ್ದೆ, ಬಿಹಾರದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಚುನಾವಣಾ ಆಯೋಗ ಮುಂದಾಗಿದೆ. ಇದು ಚುನಾವಣಾ ಆಯೋಗದ ಸಂವಿಧಾನದತ್ತವಾದಂತಹ ಹಕ್ಕು. 2003ರಲ್ಲಿ ಇಂತಹದೇ ಒಂದು ಪ್ರಕ್ರಿಯೆಯನ್ನು ಬಿಹಾರದಲ್ಲಿ ನಡೆಸಲಾಗಿತ್ತು. ಈಗ ಮತ್ತೊಮ್ಮೆ ಅದನ್ನು ಆರಂಭ ಮಾಡಿದ್ದಾರೆ. ಇಲ್ಲೇನು ಮಾಡಲಾಗುತ್ತೆ ಅಂತಂದ್ರೆ, ಯಾರು ನಿಜವಾಗಿ ಮತದಾನಕ್ಕೆ ಹಕ್ಕನ್ನು ಹೊಂದಿದ್ದಾರೆ ಅಂತ ಪರಿಶೀಲನೆ ಮಾಡಲಾಗುತ್ತೆ. ಒಬ್ಬ ವ್ಯಕ್ತಿಯ ಹೆಸರು 2-3 ಬಾರಿ ಪಟ್ಟಿಯಲ್ಲಿ ಸೇರ್ಕೊಂಡಿದೆಯಾ, ಸತ್ತವರ ಹೆಸರು ಕೂಡ ಇದೆಯಾ, ಅಕ್ರಮ ವಲಸಿಗರಿಗೇನಾದ್ರೂ ಹಕ್ಕು ಸಿಕ್ಕಿದೆಯಾ, ಇದೆಲ್ಲದನ್ನ ಪರಿಶೀಲನೆ ಮಾಡಲಾಗುತ್ತೆ. ಇದೊಂದು ಬಹಳ ದೊಡ್ಡ ಪ್ರಕ್ರಿಯೆ. ಬಿಹಾರದಲ್ಲಿ ಇದನ್ನು ಆರಂಭ ಮಾಡಲಾಗಿತ್ತು. ಈ ಕೆಲಸವನ್ನ ಮಾಡೋದಕ್ಕೆ ಚುನಾವಣಾ ಆಯೋಗಕ್ಕೆ ಸಂವಿಧಾನವೇ ಎಲ್ಲಾ ರೀತಿಯ ಅಧಿಕಾರವನ್ನ ಕೊಟ್ಟು ಬಿಟ್ಟಿದೆ. ಆದರೆ ಬಿಹಾರದಲ್ಲಿ ಈ ಕೆಲಸವನ್ನ ಚುನಾವಣಾ ಆಯೋಗ ಆರಂಭ ಮಾಡ್ತಿದ್ದಂತೆ ವಿಪಕ್ಷಗಳು ದೊಡ್ಡದಾಗಿ ಹಂಗಾಮ ಸೃಷ್ಟಿ ಮಾಡಿಬಿಟ್ವು. ಆರ್ಜೆಡಿ ಇದ್ರ ಬಗ್ಗೆ ಪ್ರತಿಭಟನೆ ಮಾಡ್ತು, ಕಾಂಗ್ರೆಸ್ ಇದ್ರ ಬಗ್ಗೆ ಪ್ರತಿಭಟನೆ ಮಾಡ್ತು. ಕೇವಲ ಬಿಹಾರದ ರಾಜಕೀಯ ಪಕ್ಷಗಳು ಮಾತ್ರ ಪ್ರತಿಭಟನೆ ಮಾಡಿರಲಿಲ್ಲ. ಟಿಎಂಸಿ, ಎನ್ಸಿಪಿ, ಡಿಎಂಕೆ, ಶಿವಸೇನೆಯ ಉದ್ಧವ್ ಠಾಕ್ರೆ ಬಣ ಎಲ್ಲರೂ ಕೂಡ ವಿರೋಧ ಮಾಡಿದ್ದು. ಇದೇನೋ ಬಿಜೆಪಿಗೆ ಲಾಭ ಆಗ್ಬಿಡುತ್ತೆ ಅಥವಾ ನರೇಂದ್ರ ಮೋದಿ ಅವರ ಹಿತಾಸಕ್ತಿಯನ್ನ ಕಾಯ್ದುಕೊಳ್ಳೋದಕ್ಕೋಸ್ಕರವಾಗಿ ಈ ರೀತಿಯಾಗಿ ಮಾಡಲಾಗ್ತಾ ಇದೆ, ಚುನಾವಣೆ ಗೆಲ್ಲೋದಕ್ಕೆ ಬಿಜೆಪಿಯ ತಂತ್ರ ಇದು, ಚುನಾವಣಾ ಆಯೋಗದ ಮೂಲಕ ಎನ್ಆರ್ಸಿಯನ್ನ ಜಾರಿ ಮಾಡ್ತಾ ಇದ್ದಾರೆ, ಈ ರೀತಿಯಾಗಿ ಇವರು ಹಂಗಾಮವನ್ನು ಸೃಷ್ಟಿ ಮಾಡಿದ್ರು. ಬಿಹಾರದಲ್ಲಿ ಬಹಳ ದೊಡ್ಡ ಪ್ರತಿಭಟನೆಗಳಾಗಿದ್ವು. ಬೇರೆ ಬೇರೆ ಕಡೆ ಈ ಪ್ರತಿಭಟನೆಯನ್ನ ಮುಂದುವರಿಸೋದಕ್ಕೆ ತೀರ್ಮಾನ ಮಾಡಲಾಯಿತು. ಬಂಗಾಳದಲ್ಲಿ ಈ ಪ್ರತಿಭಟನೆಯ ಕಿಚ್ಚು ಹತ್ತಿತ್ತು. ಇದರ ನಡುವೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ದುಲೀಲಾ ಅವರಿದ್ದಂತಹ ಪೀಠದ ಮುಂದೆ ಇದು ವಿಚಾರಣೆಗೆ ಬಂತು. ನ್ಯಾಯಮೂರ್ತಿಗಳು ಎಲ್ಲಾ ವಿಚಾರವನ್ನ ಆಲಿಸಿದ್ರು. ಯಾಕೆ ವಿರೋಧ ಮಾಡ್ತಾ ಇದ್ರಿ, ಎಲ್ಲಿ ಲೋಪ ಆಗ್ತಾ ಇದೆ, ಚುನಾವಣಾ ಆಯೋಗ ಏನಾದರೂ ಸಂವಿಧಾನಕ್ಕೆ ವಿರುದ್ಧವಾಗಿ ನಡೆದುಕೊಳ್ತಾ ಇದೆಯಾ, ಇದೆಲ್ಲದರ ಬಗ್ಗೆ ವಾದ ಮತ್ತು ಪ್ರತಿವಾದವನ್ನ ನ್ಯಾಯಮೂರ್ತಿಗಳು ಆಲಿಸಿದ್ರು.
ಆ ಸಂದರ್ಭದಲ್ಲಿ ಅವರಿಗೆ 3 ಪ್ರಶ್ನೆ ಎದುರಾಯಿತು. ಮೊದಲನೇದಾಗಿ, ಚುನಾವಣಾ ಆಯೋಗ ಈ ಕೆಲಸವನ್ನ ಮಾಡೋದಕ್ಕೆ ಅವರಿಗೆ ಸಂವಿಧಾನದಲ್ಲಿ ಅಧಿಕಾರ ಇದೆಯಾ? ಎರಡನೇದಾಗಿ, ಈ ಇಡೀ ಪ್ರಕ್ರಿಯೆ ಸರಿಯಾದಂತಹ ಕ್ರಮದಲ್ಲಿ ನಡೀತಾ ಇದೆಯಾ ಇಲ್ವಾ? ಮೂರನೇದಾಗಿ, ಟೈಮಿಂಗ್, ಇಷ್ಟು ಸಮಯದಲ್ಲಿ ಇದನ್ನ ಮಾಡಿ ಮುಗಿಸೋದಕ್ಕೆ ಸಾಧ್ಯ ಇದೆಯಾ ಅಥವಾ ತರಾತುರಿ ಏನಾದರೂ ಆಗ್ತಾ ಇದೆಯಾ? ಇದಿಷ್ಟು ಪ್ರಶ್ನೆಗಳು ನ್ಯಾಯಮೂರ್ತಿಗಳ ಮುಂದೆ ಬಂತು. ಆ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಏನು ಹೇಳಿದ್ರು ಅಂತಂದ್ರೆ, ಚುನಾವಣಾ ಆಯೋಗಕ್ಕೆ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡೋದಕ್ಕೆ ಪೂರ್ಣವಾದಂತಹ ಅಧಿಕಾರ ಇದೆ, ಅದನ್ನು ಯಾರೂ ಪ್ರಶ್ನಿಸೋದಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ತಡೆ ಕೊಡುವಂತಹ ಅಧಿಕಾರ ನಮಗೇ ಇಲ್ಲ ಅಂತ ನ್ಯಾಯಮೂರ್ತಿಗಳು ಹೇಳಿದ್ರು. ಎರಡನೇದಾಗಿ, ಪ್ರಕ್ರಿಯೆ ಸರಿಯಾಗಿ ನಡೀತಾ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ದೊಡ್ಡ ವಿವಾದ ಎದ್ದುಬಿಡ್ತು. ಯಾಕೆಂದ್ರೆ ಅಭಿಷೇಕ್ ಮನು ಸಿಂಘ್ವಿ, ಇನ್ನೊಂದು ಕಡೆ ಕಪಿಲ್ ಸಿಬಲ್, ಇಬ್ರು ಘಟಾನುಘಟಿ ವಕೀಲರು ಅಲ್ಲಿ ಬಂದು ವಾದ ಮಾಡ್ತಾ ಇದ್ರು ಈ 9 ಪಕ್ಷಗಳ ಪರವಾಗಿ. ಅವ್ರ ವಾದಗಳು ನೀವು ನೋಡಬೇಕು. ಇವ್ರನ್ನೆಲ್ಲ ದೊಡ್ಡ ವಕೀಲರು ಅಂತದ್ದು ಯಾರು ಹೇಳಿದ್ದೋ ನನಗಂತೂ ಗೊತ್ತಿಲ್ಲ. ಅವ್ರ ವಾದ ಏನಾಗಿತ್ತು ಗೊತ್ತಾ? ನಮ್ಮ ನಾಗರಿಕತ್ವವನ್ನ ಪ್ರಶ್ನಿಸೋದಕ್ಕೆ ಚುನಾವಣಾ ಆಯೋಗ ಯಾರು? ಅವರಿಗೆ ಅಧಿಕಾರವೇ ಇಲ್ಲ. ನಾನು ಭಾರತೀಯ ಪ್ರಜೆಯ ಅಥವಾ ಬೇರೆ ದೇಶದ ಪ್ರಜೆಯ ಅಂತ ನಿರ್ಧಾರ ಮಾಡುವಂತಹ ಅಧಿಕಾರ ಚುನಾವಣಾ ಆಯೋಗಕ್ಕಿಲ್ಲ. ಪೌರತ್ವ ನಿರ್ಧಾರ ಮಾಡುವಂತಹ ಅಧಿಕಾರ ಇರುವಂತಹದ್ದು ಕೇವಲ ಗೃಹ ಇಲಾಖೆಗೆ ಮಾತ್ರ. ಟೆಕ್ನಿಕಲಿ ಇದು ಸರಿ, ಯಾಕೆಂದ್ರೆ ಅವ್ರ ವಾದವನ್ನ ತಪ್ಪು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ದೇಶದ ಪ್ರಜೆ ಈತ ಹೌದಾ ಅಲ್ವಾ, ಆತನಿಗೆ ಪೌರತ್ವ ನೀಡಬೇಕಾ ಬೇಡವಾ ಅಂತ ನಿರ್ಧಾರ ಮಾಡುವಂತಹ ಸಂಪೂರ್ಣ ಅಧಿಕಾರ ಇರುವಂತಹದ್ದು ಕೇಂದ್ರದ ಗೃಹ ಇಲಾಖೆಗೆ ಮಾತ್ರ. ಯಾವುದೇ ರಾಜ್ಯ ಸರ್ಕಾರಕ್ಕೂ ಇಲ್ಲ, ಚುನಾವಣಾ ಆಯೋಗಕ್ಕೂ ಇಲ್ಲ, ಸುಪ್ರೀಂ ಕೋರ್ಟ್ಗೂ ಇಲ್ಲ, ಯಾರಿಗೂ ಇಲ್ಲ. ಆದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಈ ವಾದಕ್ಕೆ ಮನ್ನಣೆ ಯಾಕೆ ಸಿಕ್ಕಿಲ್ಲ ಕೇಳಿದ್ರೆ, ಸಾಲಿಸಿಟರ್ ಜನರಲ್ ಇದಕ್ಕೆ ಉತ್ತರ ಕೊಡ್ತಾರೆ, ನಾವಿಲ್ಲಿ ಯಾರ ಪೌರತ್ವವನ್ನ ಪ್ರಶ್ನೆ ಮಾಡ್ತಾ ಇಲ್ಲ, ಆತ ನಿಜವಾಗ್ಲೂ ವೋಟಿಂಗ್ ಅಧಿಕಾರವನ್ನ ಹೊಂದಿದಾನಾ ಇಲ್ವಾ, ಇದನ್ನ ಮಾತ್ರ ನಾವು ಪರಿಷ್ಕರಣೆ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ ಟೆಕ್ನಿಕಲಿ ಹೇಗೆ ವಿಪಕ್ಷಗಳು ಲಾಕ್ ಆದ್ವು ಅಂತ. ಈ ವೋಟರ್ ಯಾರು ಅನ್ನುವಂಥದ್ದನ್ನ ನಿರ್ಧಾರ ಮಾಡಬೇಕಾಗಿರೋದು ಚುನಾವಣಾ ಆಯೋಗವೇ ತಾನೆ. ಯಾಕೆಂದ್ರೆ ವೋಟಿಂಗ್ ನಡೆಸುವಂತದ್ದವರೇ ಅಲ್ವಾ. ಯಾರು ಬೇಕಾದ್ರೂ ವೋಟ್ ಹಾಕಬಹುದು. ವೋಟರ್ ID ಕಾರ್ಡ್ ಇದ್ದವರಿಗೆಲ್ಲ ನಾವು ವೋಟರ್ ಲಿಸ್ಟ್ ನಲ್ಲಿ ಸೇರಿಸ್ತೀವಿ ಅಂತಂದ್ರೆ ಅದಕ್ಕೇನಾದ್ರೂ ಅರ್ಥ ಇರುತ್ತಾ? ಹೀಗಾಗಿ ಚುನಾವಣಾ ಆಯೋಗಕ್ಕೆ ನಿಜವಾದ ವೋಟಿಂಗ್ ಹಕ್ಕನ್ನ ಪಡೆಯುವಂತವನು ಯಾರು ಅಂತ ನಿರ್ಧಾರ ಮಾಡುವಂತಹ ಅಧಿಕಾರ ಇದೆ. ಈ ಕನ್ಕ್ಲೂಷನ್ಗೆ ಕೋರ್ಟ್ ನಲ್ಲಿ ಬರಲಾಯಿತು. ಆಗ ಈ ಘಟಾನುಘಟಿ ವಕೀಲರು ಇನ್ನೊಂದು ಪ್ರಶ್ನೆ ಎತ್ತುತ್ತಾರೆ. ಈ ವೋಟರ್ ಲಿಸ್ಟ್ ಪರಿಷ್ಕರಣೆ ವೇಳೆ 11 ದಾಖಲೆಗಳಿಗೆ ಮಾತ್ರ ಮಾನ್ಯತೆ ಕೊಡಲಾಗಿದೆ. ಇಲ್ಲಿ ವೋಟರ್ ಐಡಿಗೂ ಅವಕಾಶ ಇಲ್ಲ, ಆಧಾರ್ ಕಾರ್ಡ್ಗೂ ಅವಕಾಶ ಇಲ್ಲ, ರೇಷನ್ ಕಾರ್ಡ್ಗೂ ಕೂಡ ಅವಕಾಶ ಇಲ್ಲ. ಇದು ತಪ್ಪಲ್ವಾ ಅಂತ ಅವರು ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಸಾಲಿಸಿಟರ್ ಜನರಲ್ ಎಂತಹ ಉತ್ತರ ಕೊಡ್ತಾರೆ ಅಂತಂದ್ರೆ, 2003ರಲ್ಲಿ ಬಿಹಾರದಲ್ಲಿ ಮತದಾನದ ಪಟ್ಟಿಯನ್ನು ಪರಿಷ್ಕರಣೆ ಮಾಡುವಂತಹ ಸಂದರ್ಭದಲ್ಲಿ ಕೇವಲ 3 ದಾಖಲೆಗಳಿಗೆ ಮಾತ್ರ ಅವಕಾಶವನ್ನ ಕೊಡಲಾಗಿತ್ತು. ಇವತ್ತು 11 ದಾಖಲೆಗಳಿಗೆ ಅವಕಾಶ ಕೊಡಲಾಗಿದೆ. ಅಷ್ಟರಲ್ಲಿ ಯಾವುದನ್ನ ತಂದ್ರೂ ಕೂಡ ಅವರನ್ನ ಮತದಾನದ ಪಟ್ಟಿಯಲ್ಲಿ ಮುಂದುವರೆಸಲಾಗುತ್ತೆ. ಅದೇ ಈ ಆಧಾರ್ ಕಾರ್ಡು, ರೇಷನ್ ಕಾರ್ಡು ಮತ್ತು ವೋಟರ್ ಕಾರ್ಡ್ ಅನ್ನ ಯಾಕೆ ಕೈ ಬಿಡಲಾಗಿದೆ ಅಂತಂದ್ರೆ, ಇದ್ಯಾವುದೂ ಕೂಡ ಈ ದೇಶದ ಪೌರತ್ವದ ದಾಖಲೆಗಳಲ್ಲ, ಅದು ಕೇವಲ ವೈಯಕ್ತಿಕ ದಾಖಲೆ. ಈ ಆಧಾರ್ ಕಾರ್ಡ್ ಇದೆಯಲ್ಲ, ಇದರಲ್ಲಿ ನೀವು ರಾಮಪ್ಪನೋ ಭೀಮಪ್ಪನೋ ಅನ್ನೋದಕ್ಕೆ ಮಾತ್ರ ಸಾಕ್ಷಿ ಸಿಗುತ್ತೆ. ಈತ ಭಾರತದ ಪ್ರಜೆ ಅನ್ನೋದಕ್ಕೆ ಯಾವುದೇ ದಾಖಲೆಗಳಿಲ್ಲ. ಈ ದಾಖಲೆಗಳಲ್ಲಿ ಆತನ ಬೆರಳಚ್ಚು, ಆತನ ಕಣ್ಣಿನ ರಚನೆ, ಫೋಟೋ ಇದು ಮಾತ್ರ ಇರುತ್ತೆ. ಅದು ಕೇವಲ ವ್ಯಕ್ತಿಯ ಗುರುತಿನ ಪತ್ರವೇ ಹೊರತು ಈ ದೇಶದ ಪ್ರಜೆಯೋ ಅಥವಾ ಅಲ್ವೋ ಅನ್ನೋದಕ್ಕೆ ಯಾವುದೇ ಪ್ರಮಾಣ ಪತ್ರ ಅದಾಗಿರೋದಿಲ್ಲ. ಇದನ್ನ ನಾವು ಹೇಳ್ತಾ ಇಲ್ಲ ಸ್ವಾಮಿ, ಇದೇ ವಕೀಲರು ಈ ಹಿಂದೆ ಕೋರ್ಟ್ ನಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ಅವರಿಗೆ ಜಯ ಕೂಡ ಸಿಕ್ಕಿದೆ. ಹೀಗಂತ ಸಾಲಿಸಿಟರ್ ಜನರಲ್ ಒಂದು ಚೆಕ್ ಮಿಟ್ ಕೊಟ್ಟು ಬಿಡ್ತಾರೆ. ಅದಕ್ಕೆ ಅಭಿಷೇಕ್ ಮನು ಸಿಂಘ್ವಿ ಬಳಿಯಲ್ಲೂ ಉತ್ತರ ಇರಲಿಲ್ಲ, ಹಾಗೆ ಈ ಮಹಾನುಭಾವ ಕಪಿಲ್ ಸಿಬಲ್ ಬಳಿಯಲ್ಲೂ ಕೂಡ ಉತ್ತರ ಇರಲಿಲ್ಲ. ಆಗ ಕಪಿಲ್ ಸಿಬಲ್ ಇನ್ನೊಂದು ವಾದವನ್ನ ಮುಂದಿಡೋದಕ್ಕೆ ಬರ್ತಾರೆ. ಅದೇನು ಕೇಳಿದ್ರೆ, ಈ ಪೌರತ್ವವನ್ನ ನಾವು ಸಾಬೀತು ಮಾಡಬೇಕಾಗಿಲ್ಲ, ನಾನು ಈ ದೇಶದ ಪ್ರಜೆ ಅಂತ ಹೇಳಿ ನಾನು ಕಾಗದವನ್ನ ತೋರಿಸಬೇಕಾಗಿಲ್ಲ. ಅದೇ ಈ ಹಿಂದೆ CAA ಜಾರಿಯಾದಂತಹ ಸಂದರ್ಭದಲ್ಲಿ ಇವರು ಪ್ರತಿಭಟನೆ ಮಾಡಿದ್ರಲ್ಲ, ಕಾಗಜ್ ನಹಿ ದಿಖಾಯೆಂಗೆ, ಆ ಗ್ಯಾಂಗ್ ನ ಪರವಾಗಿ ಇವರು ವಾದ ಮುಂದಿಡೋದಕ್ಕೆ ಬರ್ತಾರೆ. ಒಂದು ವೇಳೆ ನನ್ನ ಪೌರತ್ವದ ಬಗ್ಗೆ ನಿಮಗೆ ಅನುಮಾನ ಇದ್ರೆ ನೀವು ದಾಖಲೆಯನ್ನ ಸಲ್ಲಿಸಿ, ನಾನು ಈ ದೇಶದ ಪ್ರಜೆಯಲ್ಲ ಅಂತ, ನಾನು ಯಾಕೆ ಈ ದೇಶದ ಪ್ರಜೆ ಅಂತ ಹೇಳಿ ಸಾಬೀತು ಮಾಡ್ಕೊಳ್ಬೇಕು ಅಂತ ಒಂದು ವಾದ ಮುಂದಿಡುತ್ತಾರೆ. ಜೊತೆಗೆ ಈ ನಾಗರಿಕತ್ವವನ್ನ ಪ್ರಶ್ನಿಸುವಂತಹ ಅಥವಾ ನಿರ್ಧರಿಸುವಂತಹ ಅಧಿಕಾರ ಚುನಾವಣಾ ಆಯೋಗಕ್ಕಿಲ್ಲ ಅಂತ ಹಳೆಯ ವಾದವನ್ನೇ ತಿರ್ಗಾ ಮುರುಗಾ ಮಾಡಿ ಮತ್ತೆ ಮಂಡಿಸೋದಕ್ಕೆ ಮುಂದಾಗ್ತಾರೆ. ಆದ್ರೆ ಇದಕ್ಕೂ ಕೂಡ ನ್ಯಾಯಾಧೀಶರು ಸೊಪ್ಪು ಹಾಕೋದಿಲ್ಲ. ಚುನಾವಣಾ ಆಯೋಗಕ್ಕೆ ಇದನ್ನ ಪರಿಶೀಲನೆ ಮಾಡುವಂತಹ ಎಲ್ಲ ಅಧಿಕಾರ ಸಂವಿಧಾನವೇ ಕೊಟ್ಟಿದೆ, ನಾವು ಅದನ್ನ ಪ್ರಶ್ನಿಸೋದಕ್ಕೆ ಸಾಧ್ಯ ಇಲ್ಲ. ಚುನಾವಣಾ ಆಯೋಗದ ಪ್ರಕ್ರಿಯೆಗೆ ನಾವು ಯಾವುದೇ ರೀತಿಯಲ್ಲೂ ತಡೆ ಕೊಡೋದಿಲ್ಲ ಅಂತ ಹೇಳ್ತಾರೆ. ಅದೇ ಸಂದರ್ಭದಲ್ಲಿ ನ್ಯಾಯಾಧೀಶರು ಚುನಾವಣಾ ಆಯೋಗಕ್ಕೊಂದು ಪ್ರಶ್ನೆ ಕೇಳ್ತಾರೆ, ಇಷ್ಟು ಕಡಿಮೆ ಸಮಯದಲ್ಲಿ ಇದನ್ನೆಲ್ಲ ಮಾಡಿ ಮುಗಿಸೋದಕ್ಕೆ ನಿಮಗೆ ಸಾಧ್ಯ ಇದೆಯಾ? ಆಗ ಚುನಾವಣಾ ಆಯೋಗ ಉತ್ತರ ಕೊಡುತ್ತೆ, ಈಗಾಗಲೇ ಬಿಹಾರದಲ್ಲಿ 60% ಕೆಲಸ ಮುಕ್ತಾಯ ಆಗಿಬಿಟ್ಟಿದೆ, ಇನ್ನು 40% ಮಾತ್ರ ಬಾಕಿ ಇದೆ. ಸರಿಸುಮಾರು 5 ಕೋಟಿಯಷ್ಟು ಮತದಾರರ ಪಟ್ಟಿಯಲ್ಲಿ ಪರಿಷ್ಕರಣೆ ಆಗೋಗ್ಬಿಟ್ಟಿದೆ. ನಾವು ಇದನ್ನೆಲ್ಲ ಆನ್ಲೈನ್ ನಲ್ಲಿ ಅಪ್ಲೋಡ್ ಮಾಡ್ತಾ ಇದೀವಿ. ಈ ದೇಶದಲ್ಲೇ ಪ್ರಥಮ ಬಾರಿಗೆ ಇಂತಹ ಪ್ರಯತ್ನ ಆಗ್ತಾ ಇದೆ. ಮತದಾನದ ಪಟ್ಟಿ ಕಂಪ್ಲೀಟ್ ಪಾರದರ್ಶಕ ಆಗಿಬಿಡುತ್ತೆ. ನಾವು ಇದೇ ಸಮಯದಲ್ಲಿ ಮುಕ್ತಾಯ ಮಾಡೋದಕ್ಕೆ ನಮಗೆ ಕ್ಷಮತೆ ಇದೆ, ಬಹಳ ಯಶಸ್ವಿಯಾಗಿ ಈ ಡ್ರೈವ್ ನಡೀತಾ ಇದೆ ಅಂತ ಚುನಾವಣಾ ಆಯೋಗ ಕೋರ್ಟ್ಗೆ ಹೇಳುತ್ತೆ. ಹಾಗಾದ್ರೆ ನೀವು ಮುಂದುವರೆಸಿ ಅಂತ ಹೇಳದಂತಹ ನ್ಯಾಯಾಧೀಶರು ಮುಂದಿನ ವಿಚಾರಣೆಯನ್ನ 28ಕ್ಕೆ ಮುಂದೂಡುತ್ತಾರೆ. ಈ ಸಂದರ್ಭದಲ್ಲಿ ನ್ಯಾಯಾಧೀಶರು ಹೇಳಿದ್ದಿಷ್ಟೇ, ನೀವೇನಾದ್ರೂ ಸಾಧ್ಯವಾದ್ರೆ ಈ ವೋಟರ್ ID, ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಇದನ್ನು ಕೂಡ ಪರಿಗಣಿಸೋದಕ್ಕೆ ಸಾಧ್ಯವಾ ಅಂತ ಪರಿಶೀಲನೆ ಮಾಡಿ, ಹೀಗಂತ ಚುನಾವಣಾ ಆಯೋಗಕ್ಕೆ ಒಂದು ಸಲಹೆ ಕೊಡ್ತಾರೆ. ಇಲ್ಲಿ ಯಾವುದೇ ರೀತಿಯ ಆದೇಶವನ್ನ ನ್ಯಾಯಾಧೀಶರು ಮಾಡಿಲ್ಲ. ಇಷ್ಟಾದ್ರೂ ಸಹ ವಿಪಕ್ಷಗಳು ಮಾತ್ರ ಸಂಭ್ರಮಿಸ್ತಾ ಇದ್ದಾವೆ, ನಾವು ಗೆದ್ದಿದ್ದೀವಿ.
RJDಯ ನಾಯಕ ಸಂಜಯ್ ಝಾ ಒಂದು ಕಡೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ತೀರ್ಪು ಏನಾಗಿದೆ ಅಂತಂದ್ರೆ ಈ ಕತ್ತಲೆಯ ಗುಹೆಯಲ್ಲಿ ಒಂದು ಬೆಳಕು ಸಿಕ್ಕಂತಾಗಿದೆ, ಅಂದ್ರೆ ನಾವು ಗೆದ್ದಿದ್ದೀವಿ ಅಂತ ಇವರು ಸಂಭ್ರಮಿಸ್ತಾ ಇದ್ದಾರೆ. TMCಯು ಕೂಡ ಇದನ್ನ ಹೇಳಿದೆ, ನಮ್ಮ ಕೋರ್ಟ್ ನಲ್ಲಿ ಬಹಳ ದೊಡ್ಡ ಜಯ ಸಿಕ್ಕಿಬಿಟ್ಟಿದೆ ಅಂತ. ಅದೇನ್ ಜಯ ಸಿಕ್ಕಿದೆ ಅಂತ ನನಗಂತೂ ಅರ್ಥ ಆಗಿಲ್ಲ, ನಿಮಗೇನಾದ್ರೂ ಅರ್ಥ ಆಗಿದ್ರೆ ತಿಳಿಸಿ ಅಷ್ಟೇ. ಈ ಮತದಾರರ ಪಟ್ಟಿ ವಿಚಾರದಲ್ಲಿ, ಈ ಅಕ್ರಮ ವಲಸಿಗರ ವಿಚಾರದಲ್ಲಿ ಇವರ ನಿಲುವುಗಳು ಇದೇ ಮೊದಲೇನಲ್ಲ. ಈ 9 ಪಾರ್ಟಿಗಳು ಅರ್ಜಿ ಹಾಕೊಂಡಿದ್ದಾರಲ್ಲ, ಇವರು ಈ ಹಿಂದಿನಿಂದಲೂ ಕೂಡ ಇದೇ ರೀತಿಯ ನಿಲುವನ್ನು ಹೊಂದಿದಂತವರು. ಇವರಿಗೆ ಅದೇನೋ ಗೊತ್ತಿಲ್ಲ, ಈ ಪಕ್ಕದ ದೇಶದಲ್ಲಿರುವಂತಹ ಬಾಂಧವರ ಮೇಲೆ ವಿಪರೀತವಾದಂತಹ ಒಲವು. ಇದಕ್ಕೆ ಉತ್ತಮವಾದಂತಹ ಉದಾಹರಣೆ ಏನು ಕೇಳಿದ್ರೆ 1983ರಲ್ಲಿ ಇಂದಿರಾ ಗಾಂಧಿ ತಂದಂತಹ ಒಂದು ಕಾನೂನು. ಆ ಸಂದರ್ಭದಲ್ಲಿ ಈ ಅಸ್ಸಾಂನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಈ ಅಕ್ರಮ ವಲಸಿಗರ ವಿರುದ್ಧವಾಗಿ ಒಂದು ಆಂದೋಲನವೇ ಶುರುವಾಗ್ಬಿಟ್ಟಿರುತ್ತೆ. ಯಾಕೆ ಕೇಳಿದ್ರೆ 1971ರಲ್ಲಿ ಬಾಂಗ್ಲಾದೇಶದ ವಿಭಜನೆ ಆಗುತ್ತೆ. ಆ ಸಂದರ್ಭದಲ್ಲಿ ವಿಪರೀತವಾಗಿ ಬಾಂಗ್ಲಾದೇಶದಿಂದ ಅಕ್ರಮ ವಲಸಿಗರು ಈ ಪಶ್ಚಿಮ ಬಂಗಾಳ, ಅಸ್ಸಾಂ ಈ ಭಾಗಕ್ಕೆ ನುಸುಳಿ ಬಂದುಬಿಡ್ತಾರೆ. ದಿನೇ ದಿನೇ ಇವರ ಸಮಸ್ಯೆ ಜಾಸ್ತಿ ಆಗ್ತಲೇ ಹೋಗುತ್ತೆ. ಅಲ್ಲಿ ಒಂದು ದೊಡ್ಡ ಆಂದೋಲನವೇ ಶುರುವಾಗ್ಬಿಡುತ್ತೆ. ಅದನ್ನು ತಡೆಯೋದಕ್ಕೋಸ್ಕರವಾಗಿ ಇಂದಿರಾ ಗಾಂಧಿ ಒಂದು ಕಾನೂನನ್ನು ತರ್ತಾರೆ. ಆದ್ರೆ ವಿಪರ್ಯಾಸ ಏನು ಕೇಳಿದ್ರೆ ಆ ಕಾನೂನು ಅಕ್ರಮ ವಲಸಿಗರ ವಿರುದ್ಧವಾಗಿರಲಿಲ್ಲ, ಬದಲಾಗಿ ಅವರ ರಕ್ಷಣೆ ಮಾಡುವಂತಹ ಕಾನೂನು. ಯಾರು ಅಕ್ರಮ ವಲಸಿಗರನ್ನ ಈ ದೇಶದಲ್ಲಿ ಪ್ರಶ್ನೆ ಮಾಡ್ತಾ ಇದ್ರೋ ಅವರ ವಿರುದ್ಧವಾಗಿ ತಂದಂತಹ ಕಾನೂನು. ಆ ಕಾನೂನಲ್ಲಿ ಏನು ಹೇಳಲಾಯಿತು ಅಂತಂದರೆ, ಇನ್ಮುಂದೆ ಯಾರಾದರೂ ಅಕ್ರಮ ವಲಸಿಗರು ಅಥವಾ ಈ ದೇಶದ ಪೌರತ್ವದ ಬಗ್ಗೆ ಪ್ರಶ್ನೆ ಮಾಡೋದಾದರೆ ಅಂಥವರೇ ಅದಕ್ಕೆ ಬೇಕಾದಂತಹ ದಾಖಲೆಗಳನ್ನು ಕೊಡಬೇಕು. ಜೊತೆಗೆ ಆತ ಅಕ್ರಮ ವಲಸಿಗ ಅಂತ ಸಾಬೀತು ಮಾಡುವಂತಹ ಜವಾಬ್ದಾರಿ ಸ್ಥಳೀಯ ಪೊಲೀಸರದ್ದಾಗಿರುತ್ತೆ. ಈ ಕಾನೂನು ನಿಮಗೆ ಅರ್ಥ ಆಯಿತು ಅಂತ ಭಾವಿಸಿದ್ದೀನಿ. ಈಗ ಅಸ್ಸಾಂನಲ್ಲಿ ಬಾಂಗ್ಲಾದೇಶದಿಂದ ಒಳನುಸುಳಿ ಬಂದಂತಹ ಒಬ್ಬ ವ್ಯಕ್ತಿ ಇರ್ತಾನೆ. ಆತ ಅಕ್ರಮ ವಲಸಿಗನೇ, ಆದರೆ ಸರ್ಕಾರ ಅವನ ಬಳಿಯಲ್ಲಿ ದಾಖಲೆ ಕೇಳುವಂತಿಲ್ಲ. ನೀನು ಈ ದೇಶದ ಪ್ರಜೆ ಅನ್ನೋದಕ್ಕೆ ನೀನು ದಾಖಲೆ ಕೊಡು ಅಂತ ಯಾವುದೇ ರೂಪದಲ್ಲೂ ಪ್ರಶ್ನೆ ಮಾಡುವಂತಿಲ್ಲ. ಬದಲಾಗಿ ಆತನನ್ನ ಅಕ್ರಮ ವಲಸಿಗ ಅಂತ ಹೇಗೆ ಸಾಬೀತು ಮಾಡಬೇಕು ಕೇಳಿದ್ರೆ, ಯಾರಿಗೆ ಅನುಮಾನ ಬರುತ್ತಲ್ಲ ಅವರು ದಾಖಲೆಯನ್ನು ಕೊಡಬೇಕು. ಜೊತೆಗೆ ಆ ಅನುಮಾನ ಬರುವವನು ಕೂಡ ಅಕ್ರಮ ವಲಸಿಗ ನೆಲೆಸಿರ್ತಾನಲ್ಲ ಅದರಿಂದ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲೇ ವಾಸ ಮಾಡುವಂತವನಾಗಿರಬೇಕು. ಈಗ ನಾನು ಬೆಂಗಳೂರಿನಲ್ಲಿ ವಾಸ ಮಾಡ್ತಿದ್ದೀನಪ್ಪ, ತುಮಕೂರಿನಲ್ಲಿ ಒಬ್ಬ ಅಕ್ರಮ ಬಾಂಗ್ಲಾದೇಶದ ವಲಸಿಗನಿರ್ತಾನೆ. ಆತನ ಬಗ್ಗೆ ನನಗೆ ಎಲ್ಲಾ ಡೀಟೇಲ್ಸ್ ಇರುತ್ತೆ, ಆದ್ರೂ ಕೂಡ ನಾನು ಅದನ್ನ ಪ್ರಶ್ನೆ ಮಾಡುವಂತಿಲ್ಲ, ಪೊಲೀಸರಿಗೆ ಆ ಬಗ್ಗೆ ದೂರು ಕೊಡುವಂತಿಲ್ಲ. ಈ ರೀತಿಯಾದಂತಹ ಒಂದು ಕಾನೂನನ್ನು ತರಲಾಗುತ್ತೆ. ಜೊತೆಗೆ ಇಲ್ಲಿ ಪೊಲೀಸರ ಮೇಲೂ ಕೂಡ ಜವಾಬ್ದಾರಿಯನ್ನು ವಿಧಿಸಲಾಗುತ್ತೆ. ಒಂದು ವೇಳೆ ಯಾರಾದರೂ ಆ ರೀತಿಯ ದಾಖಲೆಗಳನ್ನು ಸಲ್ಲಿಸಿದ್ದೆ ಆದ್ರೆ ಅದನ್ನ ಪರಿಶೀಲಿಸಿ ಅದನ್ನ ಸಾಬೀತು ಮಾಡುವಂತಹ ಜವಾಬ್ದಾರಿಯನ್ನ ಪೊಲೀಸರ ಹೆಗಲಿಗೆ ವಹಿಸಲಾಗುತ್ತೆ. 1983ರಲ್ಲಿ ಇಂದಿರಾ ಗಾಂಧಿ ತಂದಂತಹ ಈ ಕಾನೂನು ಕೇವಲ ಅಸ್ಸಾಂಗೆ ಮಾತ್ರ ಸೀಮಿತವಾಗಿತ್ತು. ಇದರಿಂದ ಅಸ್ಸಾಂನಲ್ಲಿ ಈ ಅಕ್ರಮ ವಲಸಿಗರ ವಿರುದ್ಧದ ಆಂದೋಲನಕ್ಕೆ ಬಹಳ ದೊಡ್ಡ ಹಿನ್ನಡೆ ಆಯಿತು. ಇದನ್ನು ಯಾರೋ ಪುಣ್ಯಾತ್ಮ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ದ. ಅಂತಿಮವಾಗಿ 2015ರಲ್ಲಿ ಸುಪ್ರೀಂ ಕೋರ್ಟ್ ಈ ಇಡೀ ಕಾನೂನನ್ನೇ ರದ್ದು ಮಾಡಿತು. ಇದು ಅಕ್ರಮ ವಲಸಿಗರ ಪರವಾಗಿರುವಂತಹ ಕಾನೂನು ಅಂತ ಸುಪ್ರೀಂ ಕೋರ್ಟ್ ಹೇಳಿತು. ಅಂದ್ರೆ ಈಗ 9 ಪಕ್ಷಗಳು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ವಲ್ಲ, ಮತದಾರರ ಪಟ್ಟಿಯ ಪರಿಷ್ಕರಣೆ ಆಗಬಾರದು, ಇದರ ಉದ್ದೇಶ ಏನು ಅಂತ ನಿಮಗೆ ಸ್ಪಷ್ಟ ಆಗ್ತಾ ಇದೆ ಅಲ್ವಾ? ಯಾವಾಗ ಸುಪ್ರೀಂ ಕೋರ್ಟ್ ಇದಕ್ಕೆ ತಡೆ ಕೊಡೋದಕ್ಕೆ ಒಪ್ಪಿಲ್ವೋ ವಿಪಕ್ಷಗಳಿಗೆ ಮತ್ತು ಭಯ ಜಾಸ್ತಿ ಆಗಿದೆ. ಯಾಕೆ ಕೇಳಿದ್ರೆ ಇದು ಬಿಹಾರಕ್ಕೆ ಮಾತ್ರ ಸೀಮಿತ ಆಗೋದಿಲ್ಲ. ಮುಂದಿನ ದಿನಗಳಲ್ಲಿ ತಮಿಳುನಾಡಿನಲ್ಲೂ ಆಗಬಹುದು, ಅಸ್ಸಾಂನಲ್ಲೂ ಆಗಬಹುದು, ಅದಕ್ಕಿಂತಲೂ ಮುಖ್ಯವಾಗಿ ಪಶ್ಚಿಮ ಬಂಗಾಳದಲ್ಲೂ ಕೂಡ ಇದಾಗಬಹುದು. ಯಾಕೆಂದರೆ ಪಶ್ಚಿಮ ಬಂಗಾಳದಲ್ಲೇ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅಕ್ರಮ ವಲಸಿಗರಿದ್ದಾರೆ. ಅವರೆಲ್ಲರೂ ಕೂಡ ವೋಟರ್ ಲಿಸ್ಟ್ನಲ್ಲಿ ಹೆಸರನ್ನು ಪಡೆದುಕೊಂಡಿದ್ದಾರೆ. ಯಾವುದೋ ಒಂದು ಪಕ್ಷ ಅದರ ಲಾಭವನ್ನು ಬಹಳ ಪ್ರಮಾಣದಲ್ಲಿ ಪಡೆದುಕೊಳ್ತಾ ಇದೆ ಎನ್ನುವಂಥ ಅನುಮಾನ ಇದೆ. ಈಗಾಗಲೇ ಪಶ್ಚಿಮ ಬಂಗಾಳದ ಬಿಜೆಪಿಯ ನಾಯಕನಾಗಿರುವಂತಹ ಸುವೇಂದು ಅಧಿಕಾರಿ ಬಹಳ ಸ್ಪಷ್ಟವಾಗಿ ಚುನಾವಣಾ ಆಯೋಗಕ್ಕೆ ಒಂದು ಡಿಮ್ಯಾಂಡ್ ಮಾಡಿದ್ದಾರೆ. ನೀವು ಕೇವಲ ಬಿಹಾರಕ್ಕೆ ಮಾತ್ರ ಇದನ್ನು ಸೀಮಿತ ಮಾಡಬೇಡಿ, ಪಶ್ಚಿಮ ಬಂಗಾಳದಲ್ಲೂ ಕೂಡ ಈ ಡ್ರೈವ್ ಅನ್ನು ಕೈಗೆತ್ತಿಕೊಳ್ಳಿ, ನಾವು ಇದಕ್ಕೆ ಪೂರ್ಣ ಸಹಕಾರವನ್ನು ಕೊಡ್ತೀವಿ ಅಂತ ಅವರು ಹೇಳಿದ್ದಾರೆ. ಹೀಗಾಗಿ ಸುಪ್ರೀಂ ಕೋರ್ಟ್ನ ಈ ತೀರ್ಪು ಈ ದೇಶದಲ್ಲಿ ಅಕ್ರಮ ವಲಸಿಗರು, ಅಕ್ರಮ ಮತದಾರರು ಏನಿದ್ದಾರೆ ಅವರನ್ನ ಹೆಡೆಮುರಿ ಕಟ್ಟುವಂತಿದೆ. ಮಿತ್ರರೇ, ಈ ವಿಚಾರದ ಕುರಿತಾಗಿ ನಿಮಗೇನನ್ಸುತ್ತೆ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.